ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ನಾನು ಊರಿಗೆ ಹೋಗಿದ್ದೆ ದೀಪಾವಳಿ ಹಬ್ಬದಲ್ಲಿ. ಸೊ ಊರಿಗೆ ಹೋದಾಗ ನಾನೇನು ಅಂದ್ಕೊಂಡೆ, ನಮ್ಮ ಊರ ಕಡೆ ಇರುವಂಥ ಎಲ್ಲ ಟೆಂಪಲ್ಗಳನ್ನು ಪರಿಚಯ ಮಾಡಿಸೋಣ ನಿಮಗೆ ಅಂತ. ಅದರಲ್ಲಿ ಮೇನ್ಲಿ ನಮ್ಮ ಮನೆಗೆ ತುಂಬ ಹತ್ತಿರವಾಗಿರೋದು ಅಂದರೆ ಮೋಳ್ಕೇರಿ ಅಂತ ಒಂದು ಊರು ಬರುತ್ತೆ. ಅಲ್ಲಿ ಮೋಳಿಗೆ ಮಾರಯ್ಯ ಅಂತ ಒಂದು ಟೆಂಪಲ್ ಇದೆ. ಅದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಇವಾಗ. ಮೋಳಿಗೆ ಮಾರಯ್ಯನವರು ಕಾಶ್ಮೀರದ ಮಹಾರಾಜರಾಗಿರ್ತಾರೆ. ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬಂದರು ಅಂತ ಅವ್ರದ್ದು ಮಹಿಮೆ ಹೇಳುತ್ತೆ. ಹೆಂಗೆ ಅಂತಂದರೆ, ಅವರು ಬಸವಣ್ಣನವರ ವಚನಗಳನ್ನು ಅರ್ಥೈಸಿಕೊಂಡು ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ತಾರೆ. ಇವರ ಮೊದಲ ಹೆಸರು ಮಹಾದೇವ ಆಗಿರುತ್ತೆ. ಅವರ ಪತ್ನಿಯ ಹೆಸರು ಗಂಗಾದೇವಿ ಆಗಿರುತ್ತೆ. ಕಲ್ಯಾಣಕ್ಕೆ ಬಂದಮೇಲೆ ಅವರು ಶರಣರಾಗಿ ಬಾಳು ಬದುಕ್ತಾರೆ. ಸೊ ಇಲ್ಲಿರುವ ಕಟ್ಟಿಗೆಗಳನ್ನೆಲ್ಲ ಮಾರಿ ಅವರು ಕಾಯಕವೇ ಕೈಲಾಸ ಅನ್ನೋದನ್ನು ಸಾಬೀತುಪಡಿಸ್ತಾರೆ. ಮೋಳಿಗೆ ಅಂತ ಅಂದ್ರೆ ಅರ್ಥ ಕಟ್ಟಿಗೆಗಳ ಹೊರೆನ ಮೋಳಿಗೆ ಅಂತ ಕರಿತಾ ಇದ್ರಂತೆ. ಅದಕ್ಕೆ ಅವ್ರ ಹೆಸರು ಹಂಗೆ ಬಂತು. ಅಲ್ಲೇ ಪಕ್ಕದಲ್ಲೇ ಮಹಾದೇವಿ ಅಮ್ಮನವರ ದೇವಸ್ಥಾನನೂ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಯಾರ್ಯಾರು ಹತ್ತಿರದಲ್ಲಿರ್ತೀರೋ ಅವ್ರು ಹೋಗಿ ನೋಡ್ಕೊಂಬರ್ಬೋದು. ಸೊ ಅಲ್ಲಿಂದ ನಾವು ಹೋಗಿದ್ದು ಸೂಗೂರ್ ಅಂತ ಇನ್ನೊಂದು ಊರು. ಅಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಇದರದ ಇತಿಹಾಸ ಹೇಳಬೇಕು ಅಂದರೆ, ಹಾತಿರಾಮ್ ಬಾಬಾ ಅನ್ನೋರು ತಿರುಪತಿಗೆ ಹೋಗ್ತಾರೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡೆಯೋಕ್ಕೆ. ಅವ್ರಿಗೆ ದರ್ಶನ ಸಿಗಲ್ಲ. ಆವಾಗ ಅವರು ವಾಪಸ್ ಬಂದು ಈ ಊರಲ್ಲಿ 12 ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. ತಿರುಪತಿ ತಿಮ್ಮಪ್ಪನ ಒಲಿಸ್ಕೊಳ್ಳೋದಕ್ಕೆ, ದರ್ಶನ ಮಾಡೋದಕ್ಕೆ. ಅದಕ್ಕೆ ವೆಂಕಟೇಶ್ವರ ಸ್ವಾಮಿಗಳು ಅವರ ತಪಸ್ಸಿಗೆ ಒಲಿದು ಇಲ್ಲಿ ಪ್ರತ್ಯಕ್ಷರಾಗಿದ್ರು ಅಂತ ಮಹಿಮೆ ಇದೆ. ತುಂಬ ಪುರಾತನ ಕಾಲದ ದೇವಸ್ಥಾನ ಥರ ಕಾಣಿಸುತ್ತೆ. ಇಲ್ಲಿ ಈ ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡೆದ್ರೆ ತಿರುಪತಿ ತಿರುಮಲ ಸ್ವಾಮಿ ದರ್ಶನನೇ ಪಡೆದಷ್ಟು ಸಮ ಅಂತ ಹೇಳ್ತಾರೆ. ಸೊ ಸುತ್ತಮುತ್ತ ಇರುವ ಪ್ರತಿಯೊಬ್ಬರು ವೆಂಕಟೇಶ್ವರನ ನಂಬ್ತಾರೆ. ಪ್ರತಿಯೊಬ್ಬರು ಬಂದು ಇಲ್ಲಿ ದರ್ಶನ ಪಡ್ಕೊತಾರೆ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕಾಳಲಿಂಗೇಶ್ವರ ಟೆಂಪಲ್ಗೆ ಹೋದ್ವಿ. ಈ ದೇವಸ್ಥಾನದಲ್ಲಿ ಶಂಕರಾಚಾರ್ಯರು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹಿಸ್ಟ್ರಿ ಇದೆ. ಈ ಟೆಂಪಲಲ್ಲಿ 4 ದಿಕ್ಕಿಗೂ 4 ಲಿಂಗಗಳನ್ನ ನೋಡ್ಬೋದು. ಸೋಮೇಶ್ವರ, ಕಾಳೇಶ್ವರ, ನೀಲಕಂಠೇಶ್ವರ ಹಾಗೆ ಜ್ಯೋತೇಶ್ವರ ಅಂತ ಹೆಸರಿದೆ. ಈ ದೇವಸ್ಥಾನದ ಸುತ್ತಲೂ ತುಂಬ ಲಿಂಗಗಳು ಉದ್ಭವ ಆಗ್ತಾ ಇದೆ ಅಥವಾ ಉದ್ಭವವಾಗಿದೆ ಅನ್ನೋದು ಇತಿಹಾಸ ಇದೆ. ದೇವಸ್ಥಾನದ ಪಕ್ಕದಲ್ಲೇ ಒಂದು ಹೊಂಡ ನೋಡ್ಬೋದು ನಾವು. ಅಲ್ಲಿ ತುಂಬ ನೀರಿರುತ್ತೆ. ಆ ಹೊಂಡದಲ್ಲಿ ಪ್ರತಿ 12 ವರ್ಷಕ್ಕೊಂದ್ಸರಿ ಕಾಶಿಯಿಂದ ಗಂಗಾ ನೀರನ್ನು ಹರಿಬಿಡಲಾಗುತ್ತೆ ಅಂತ ಹೇಳ್ತಾರೆ. ಅದನ್ನು ನೋಡೋಕ್ಕೆ ತುಂಬ ಜನ ಬಂದಿರ್ತಾರೆ ಅಂತ ಹೇಳ್ಬೋದು. ದೇವಸ್ಥಾನದ ಎದುರುಗಡೆನೆ ಒಂದು ನಂದಿ ಇದೆ. ಅಲ್ಲಿ ಹಿಂದಿರೋ ಕಿಂಡಿಯಿಂದ ಸೂರ್ಯನ ಬೆಳಕು ಡೈರೆಕ್ಟಾಗಿ ಲಿಂಗದ ಮೇಲೇ ಬೀಳುತ್ತೆ ಅಂತ ಹೇಳಲಾಗುತ್ತೆ. ದೇವಸ್ಥಾನದ ಹೊರಗಡೆ ಬಂದರೆ ಒಂದು ಹಳೇ ಕಾಲದ ಕೆತ್ತನೆ ಮಾಡಿರುವ ಒಂದು ದೇವಸ್ಥಾನನೂ ಸಿಗುತ್ತೆ. ಆ ದೇವಸ್ಥಾನದಲ್ಲೂ ತುಂಬ ಶಿವಲಿಂಗಗಳನ್ನ ನೋಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.